ಕಾರ್ಕಳ ಯುವತಿಯ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಿಸಿ ಮಾದಕ ದ್ರವ್ಯ ಸೇವನೆ ಕುರಿತು ಸಂತ್ರಸ್ತೆ ಹಾಗೂ ಆರೋಪಿಗಳ ರಕ್ತದ ಮಾದರಿಯ ಪರೀಕ್ಷೆ ನಡೆಸಲಾಗಿದೆ. ಸಂತ್ರಸ್ತೆಯ ವರದಿಯಲ್ಲಿ ಪಾಸಿಟಿವ್ ಮತ್ತು ಆರೋಪಿಗಳಾದ ಅಲ್ತಾಫ್ ಹಾಗೂ ಸವೇರಾ ರಿಚರ್ಡ್ ವರದಿಯಲ್ಲಿ ನೆಗೆಟಿವ್ ಬಂದಿದೆ ಎಂದು ಉಡುಪಿ ಜಿಲ್ಲಾ ಪೊಲೀಸ್ ಅಧೀಕ್ಷಕ ಡಾಕ್ಟರ್ ಕೆ ಅರುಣ್ ತಿಳಿಸಿದ್ದಾರೆ. ಯುವತಿಯ ರಕ್ತದ ಮಾದರಿಯಲ್ಲಿ ಮಾದಕ ದ್ರವ್ಯ ಪಾಸಿಟಿವ್ ಬಂದಿರುವ ಹಿನ್ನೆಲೆಯಲ್ಲಿ ಆರೋಪಿ ಅಲ್ತಾಫ್ನನ್ನು ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆ ನಡೆಸಲಾಗಿದ್ದು, ಈ ವೇಳೆ ಆತ ತನ್ನ ಕಾರಿನಲ್ಲಿದ್ದ ಒಂದು ಪುಡಿಯನ್ನು ತೋರಿಸಿ ಇದನ್ನೇ ಆ ಹುಡುಗಿ ತೆಗೆದುಕೊಂಡಿರುವುದಾಗಿ ತಿಳಿಸಿದ್ದಾನೆ. ಈ ಪುಡಿಯನ್ನು ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳುಹಿಸಲಾಗಿದ್ದು, ಅದು ಯಾವ ಮಾದರಿಯ ಮಾದಕ ದ್ರವ್ಯ ಎಂಬುದನ್ನು ಪರಿಶೀಲನೆ ನಡೆಸಲಾಗುತ್ತದೆ ಎಂದರು. ನೊಂದ ಯುವತಿಯು ನ್ಯಾಯಾಧೀಶರ ಮುಂದೆ ಹೇಳಿಕೆ ಕೊಡಲು ಬಾಕಿಯಿದ್ದು, ಆಕೆ ಚೇತರಿಕೆಯಾದ ಬಳಿಕ ನ್ಯಾಯಾಂಗದ ಮುಂದೆ ಹಾಜರುಪಡಿಸಲಾಗುವುದು. ಆ ಮೂಲಕ ಆದಷ್ಟು ಬೇಗ ಈ ಅತ್ಯಾಚಾರ ಪ್ರಕರಣದ ತನಿಖೆಯನ್ನು ಮುಕ್ತಾಯಗೊಳಿಸಲಾಗುವುದು ಎಂದು ಎಸ್ಪಿ ಡಾಕ್ಟರ್ ಕೆ ಅರುಣ್ ತಿಳಿಸಿದ್ದಾರೆ. ಕಾರ್ಕಳದ ಅತ್ಯಾಚಾರ ಪ್ರಕರಣ ಸಂಬಂಧಿಸಿದಂತೆ ಹುಡುಗಿ ಇದು ಬ್ಲಡ್ ಟೆಸ್ಟ್ ಅದರಲ್ಲಿ ಮಾದಕ ದ್ರವ್ಯ ಇದೆಯೇ ಎಂದು ಪಾಸಿಟಿವ್ ಆಗಿ ರಿಸಲ್ಟ್ ಬಂದಿದೆ. ಅಕ್ಯೂಸ್ಡ್ ನಂಬರ್ 1 ಪ್ರಥಮ ಆರೋಪಿಯಾದ ಅಲ್ತಾಫ್ ಅಂದು ಬ್ಲಡ್ ಟೆಸ್ಟು ನೆಗೆಟಿವ್ ಎಂದು ಬಂದಿದೆ. ಮತ್ತು ಬಿಯರ್ ಬಾಟಲ್ ತಂದು ಕೊಟ್ಟಿರುವ ಎಂದು ಹೇಳುವ A2 ಆರೋಪಿ ಝವೇರ್ ರಿಚರ್ಡ್ ಅವನದು ಬ್ಲಡ್ ಟೆಸ್ಟ್ನಲ್ಲಿ ಮಾದಕ ದ್ರವ್ಯ ಇಲ್ಲ ಎಂದು ಬಂದಿದೆ. ಇದರ ಸಲುವಾಗಿ ವಿಕ್ಟಿಮ್ ಬ್ಲಡ್ ಟೆಸ್ಟ್ನಲ್ಲಿ ಡ್ರಗ್ ಪಾಸಿಟಿವ್ ಬಂದಿದೆಯೇ ಎಂದು, ಮಾದಕ ದ್ರವ್ಯ ಪಾಸಿಟಿವ್ ಬಂದಿದೆಯೇ ಎಂದು ನಿನ್ನೆ A1 ಅನ್ನು 4 ದಿವಸ ಆರೋಪಿ ಕಸ್ಟಡಿಗೆ ತಗೊಂಡು ಎನ್ಕ್ವೈರಿ ಮಾಡಿದ್ದಾಗ ಅವನು ಗಾಡಿನಲ್ಲಿ ಇದ್ದ ಒಂದು ಪುಡಿಯನ್ನು ತೋರಿಸಿ ಇದನ್ನೇ ಹುಡುಗಿ ತಗೊಂಡಿದ್ದು ಎಂದು ತೋರಿಸಿದ್ದಾನೆ. ಈ ಪುಡಿಯನ್ನು ನಾವು ಈಗ FSLಗೆ ಕಳಿಸಿ ಅದು ಯಾವ ಡ್ರಗ್ ಎಂದು ವೆರಿಫೈ ಮಾಡ್ತೀವಿ ಮತ್ತು ಇದೇ ಡ್ರಗ್ಗನ್ನು ಹುಡುಗಿಗೆ ತಗೊಂಡಿದ್ದ ಡ್ರಗ್ಗ ಎಂದು ಕಂಪ್ಯಾರಿಸನ್ಗೆ ಕಳಿಸ್ತೀವಿ. ಇದರ ಸಲುವಾಗಿ ಕಾರ್ಕಳ ಟೌನ್ ಪೊಲೀಸ್ ಸ್ಟೇಷನ್ನಲ್ಲಿ ಸೆಪರೇಟ್ ಪ್ರಕರಣ ಒಂದು ದಾಖಲಾಗಿದೆ. ಈ ಡ್ರಗ್ಗನ್ನು ಎಲ್ಲಿ ತಗೊಂಡಿದ್ದಾರೆ ಮತ್ತು ಡ್ರಗ್ ಎಲ್ಲಿಂದ ಬಂದಿದೆ ಎಂಬುದ್ರ ಬಗ್ಗೆ ಕ್ರೈಮ್ ನಂಬರ್ 146/2024 ಅಂಡರ್ ಸೆಕ್ಷನ್ NDPS ಆ್ಯಕ್ಟ್ 8C ಮತ್ತು 22B ಮತ್ತು BNS ಕಾಯ್ದೆ 3 ಸಬ್ ಕ್ಲಾಸ್ 5ನಲ್ಲಿ ಈ ಪ್ರಕರಣ ದಾಖಲಾಗಿದೆ. ಈ ಪ್ರಕರಣದಲ್ಲಿ ಮುಂದೆ ಈ ಡ್ರಗ್ ಎಲ್ಲಿಂದ ಬಂದಿದೆ ಎಂಬುದ್ರ ಬಗ್ಗೆ ಡೀಟೇಲ್ ಎನ್ಕ್ವೈರಿಯನ್ನು ಕಂಡಕ್ಟ್ ಮಾಡಿ ಆದಷ್ಟು ಬೇಗನೆ ಈ ಕೇಸನ್ನು ಪತ್ತೆ ಮಾಡಲಿಕ್ಕೆ ನಮ್ಮ ಪ್ರಯತ್ನಗಳಿರ್ತದೆ. ಮತ್ತು ಈಗಾಗಲೇ ಹುಡುಗಿಯದು ಸ್ಥಿತಿ ಅವರು ಜಡ್ಜ್ ಮುಂದೆ ಹೇಳಿಕೆ ಕೊಡೋದು ಇನ್ನು ಪೆಂಡಿಂಗ್ ಇದೆಯೇ. ಅವರು ಬಹುಶಃ ನಾಳೆ ಅಥವಾ ನಾಡಿದರಲ್ಲಿ ಅವರು ಮೆಡಿಕಲಿ ಫಿಟ್ ಆದ ಮೇಲೆ ಅವರನ್ನು ನ್ಯಾಯಾಂಗದ ಮುಂದೆ ಪ್ರೊಡ್ಯೂಸ್ ಮಾಡಿ ಅವ್ರದ್ದು ಹೇಳಿಕೆಯನ್ನು ತಗೊಂಡು ಆದಷ್ಟು ಬೇಗನೆ ಅತ್ಯಾಚಾರ ಕೇಸನ್ನು ಆದಷ್ಟು ಬೇಗನೆ ತನಿಖೆಯನ್ನು ಮುಕ್ತಾಯ ಮಾಡಲು ಪ್ರಯತ್ನ ಮಾಡ್ತಾರೆ. ಶ್ರೀಜಿತ್, V4 ನ್ಯೂಸ್, ಉಡುಪಿ.